ಅಂತೂ ಇಂತೂ ಬಿಜೆಪಿ ಎಂಎಲ್ಸಿ ಅಭ್ಯರ್ಥಿಗಳ ಪಟ್ಟಿ ಈಗ ರಿಲೀಸ್ ಆಗಿರೋದು. ಪಟ್ಟಿ ಬಿಡುಗಡೆಯನ್ನ ಮಾಡಿದೆ ಬಿಜೆಪಿ ಹೈಕಮಾಂಡ್. ನೋಡಿ, ಬಿಜೆಪಿ ಎಂಎಲ್ಸಿ ಅಭ್ಯರ್ಥಿಗಳ ಪಟ್ಟಿ ಈಗ ರಿಲೀಸ್ ಆಗಿದೆ. ಪಟ್ಟಿಯನ್ನ ಬಿಡುಗಡೆ ಮಾಡಿರೋದು ಬಿಜೆಪಿ ಹೈಕಮಾಂಡ್. ವಿಧಾನ ಪರಿಷತ್ಗೆ ಮಾಜಿ ಸಚಿವ ಸಿಟಿ ರವಿ ಅವರ ಹೆಸರು. ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು. ಈಗ ಪಕ್ಷ ನಿಷ್ಠರಿಗೆ ಬಿಜೆಪಿ ಹೈಕಮಾಂಡ್ ಇಲ್ಲಿ ಮಣೆ ಹಾಕಿರೋದು. ಮತ್ತೊಂದು ಕಡೆ ಹಾಲಿ ಪರಿಷತ್ ಸದಸ್ಯ ರವಿಕುಮಾರ್ ಅವರಿಗೆ ಮತ್ತೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮತ್ತೊಂದು ಕಡೆ ಎಂಜಿ ಮುಳೆಗೆ ಪರಿಷತ್ ಟಿಕೆಟ್ ಅನ್ನ ಕೊಟ್ಟಿರೋದು ಬಿಜೆಪಿ. ಮಾರುತಿರಾವ್ ಗೋವಿಂದರಾವ್ ಮುಳೆ ಅಚ್ಚರಿಯ ಆಯ್ಕೆ. ಇಲ್ಲಿ 11 ಸ್ಥಾನಗಳ ಪೈಕಿ ಬಿಜೆಪಿಯ 3 ಆಯ್ಕೆಗೆ ಅವಕಾಶ ಇದೆ. ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆ ದಿನ. ಹಾಗಾಗಿ ಇವತ್ತು ನಾಳೆ 3 ಕೂಡ ನಾಮಿನೇಷನ್ ಅನ್ನ ಸಲ್ಲಿಸ್ತಾರೆ. ನೋಡಿ, ಗಮನಿಸ್ತಾ ಇದ್ದೀರಾ, ಬಿಜೆಪಿ ಪಟ್ಟಿಯನ್ನ ರಿಲೀಸ್ ಮಾಡಿರೋದು. ಪಟ್ಟಿಯಲ್ಲಿ ಸಿಟಿ ರವಿ ಅವರ ಹೆಸರಿದೆ, ಎನ್ ರವಿಕುಮಾರ್ ಅವರ ಹೆಸರಿದೆ, ಅದರ ಜೊತೆಗೆ ಎಂಜಿ ಮುಳೆ ಅವರ ಹೆಸರಿದೆ. ಇಲ್ಲಿ ರವಿಕುಮಾರ್ ಅವರು ಈಗಾಗಲೇ ಹಾಲಿ ಎಂಎಲ್ಸಿ, ಅದರ ಜೊತೆಗೆ ಸಿಟಿ ರವಿ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು. ಮತ್ತೊಂದು ಕಡೆ ಇಲ್ಲಿ ಅಚ್ಚರಿಯ ಹೆಸರು ನಮಗೆ ಕೇಳಿ ಬರ್ತಾ ಇರೋದು ಎಂಜಿ ಮುಳೆ ಅವರನ್ನ ಈಗ ಆಯ್ಕೆ ಮಾಡಿರೋದು. ಅಂದ್ರೆ ಇಲ್ಲಿ ಬಿಜೆಪಿ ಪ್ರತಿ ಬಾರಿಯೂ ಕೂಡ ಅಷ್ಟೇನೆ, ಅದು ವಿಧಾನಸಭೆ ಎಲೆಕ್ಷನ್ ಇರ್ಬೋದು, ಎಂಎಲ್ಸಿ ಎಲೆಕ್ಷನ್ ಇರ್ಬೋದು, ಅಥವಾ ಲೋಕಸಭೆ ಎಲೆಕ್ಷನ್ ಇರ್ಬೋದು, ಒಂದಷ್ಟು ಅಚ್ಚರಿಗಳ ಹೆಸರು ನಮಗೆ ಕಂಡು ಬರುತ್ತೆ. ಅದರಲ್ಲಿ ಎಂಜಿ ಮುಳೆ ಅವರಿಗೆ ಇಲ್ಲಿ ಟಿಕೆಟ್ ಕೊಟ್ಟಿರೋದು ಬಹಳ ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ನವದೆಹಲಿಯ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ಈಗ ನಮ್ಮ ಜೊತೆಗೆ ಲೈವ್ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಬಿಜೆಪಿ ಎಂಎಲ್ಸಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. ನಾವು ಗಮನಿಸ್ತಾ ಇದ್ದೀವಿ 3 ಜನರ ಹೆಸರು ಇಲ್ಲಿ ಫೈನಲ್ ಆಗಿರೋದು. ಸಿಟಿ ರವಿ ಅವರು, ಅದರ ಜೊತೆಗೆ ರವಿಕುಮಾರ್ ಅವರು ಮತ್ತೆ ಕಂಟಿನ್ಯೂ ಆಗ್ತಾ ಇದ್ದಾರೆ. ಮತ್ತೊಂದು ಅಚ್ಚರಿಯ ಹೆಸರು ಎಂಜಿ ಮುಳೆ ಅವರದು. ಮತ್ತಷ್ಟು ಅಪ್ಡೇಟ್ ಈ ಬಗ್ಗೆ ಏನ್ ಸಿಗ್ತಾ ಇದೆ? ಪೂರ್ಣಿಮಾ, ಪ್ರಮುಖವಾಗಿ ಕರ್ನಾಟಕದಲ್ಲಿ ಇರುವಂತಹ ಒಟ್ಟು 11 ವಿಧಾನ ಪರಿಷತ್ ಸದಸ್ಯರ ಪೈಕಿ ಬಿಜೆಪಿ ಮತ್ತು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅನ್ನ ಹೋಲಿಕೆ ಮಾಡೋದಾದ್ರೆ ಬಿಜೆಪಿಗೆ 3 ಅಭ್ಯರ್ಥಿಗಳನ್ನ ಪಟ್ಟಿ ಮಾಡುವಂತ ಅವಕಾಶಗಳು ದೊರಕಿತ್ತು. ಅದಕ್ಕೆ ಬಹುತೇಕ 30ರಿಂದ 35ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕೂಡ ಲಿಸ್ಟ್ ನಲ್ಲಿ ಇದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಧಿಕೃತವಾಗಿ ಕೆಲ ಕ್ಷಣಗಳ ಹಿಂದಷ್ಟೇ ಬಿಜೆಪಿ ಹೈಕಮಾಂಡ್ 3 ಜನರ ಅಂತಿಮವಾದಂತಹ ನಿರ್ಣಯವನ್ನು ತೆಗೆದುಕೊಂಡು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಹೊಸದಾಗಿ ಅನ್ನುವಂಥದ್ದನ್ನ ಗಮನಿಸಬೇಕಾಗುವಂಥದ್ದು ಯಾವ್ದು ಕೂಡ ಅಚ್ಚರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಬಾರಿಯ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಬಿಜೆಪಿ ಒಂದು ತಂತ್ರಗಾರಿಕೆಯನ್ನ ಅನುಸರಿಸುತ್ತೆ ಅನ್ನುವಂಥದ್ದು ಸ್ಪಷ್ಟ. ಪಕ್ಷದ ನಿಷ್ಠೆ ಜೊತೆಗೆ ಸರ್ಪ್ರೈಸ್ ಹೆಸರುಗಳನ್ನ ಘೋಷಣೆ ಮಾಡುವಂಥದ್ದು ಬಿಜೆಪಿ ಕಳೆದ 4-5 ವರ್ಷಗಳಿಂದಲೂ ಕೂಡ ಇದನ್ನ ರೂಢಿಸಿಕೊಂಡು ಬರ್ತದೆ. ಅದೇ ನಿಟ್ಟಿನಿಂದಾಗಿ ಇವತ್ತು ಎಂಜಿ ಮೂಳೆ ಅವರನ್ನ ತಮ್ಮ ಅಭ್ಯರ್ಥಿಯನ್ನಾಗೂ ಕೂಡ ಇದೀಗ ಪಟ್ಟಿಯಲ್ಲಿ ಘೋಷಣೆಯನ್ನ ಮಾಡಿದೆ. ಇನ್ನು ಉಳಿದಂತೆ ಇಬ್ಬರು ಹಿಂದಿನಿಂದಲೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಸಂಘದ ಜೊತೆ ಉತ್ತಮವಾದಂತಹ ಒಡನಾಟ ಇಟ್ಟುಕೊಂಡಿರುವಂತಹ ರವಿಕುಮಾರ್ ಹಾಗೂ ಮಾಜಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದಂತರು ಮಾಜಿ ಸಚಿವ ಸಿಟಿ ರವಿ ಇಬ್ಬರಿಗೂ ಕೂಡ ಮನೆಯನ್ನ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗಿರುವಂತದ್ದು. 3 ಜನರ ಹಿನ್ನೆಲೆಯನ್ನು ಗಮನಿಸಿದ್ರೆ 3 ಜನರು ಕೂಡ ಪಕ್ಷದ ನಿಷ್ಠಾವಂತರು, ಜೊತೆಗೆ ಸಂಘದ ಜೊತೆ ಉತ್ತಮವಾದಂತಹ ಒಡನಾಟವನ್ನ ಈ 3 ಜನ ಅಭ್ಯರ್ಥಿಗಳು ಇಟ್ಟುಕೊಂಡಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಹಲವಾರು ಜನ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು, ಆಕಾಂಕ್ಷಿಗಳಿದ್ರು. ಜೊತೆಗೆ ಸಮುದಾಯವಾರು, ಜೊತೆಗೆ ಪ್ರಾಂತ್ಯವಾರು, ಜಾತಿವಾರು, ಇದೆಲ್ಲವನ್ನು ಕೂಡ ವಿಭಾಗವರು ಲೆಕ್ಕ ಹಾಕಿಯೇ ಬಿಜೆಪಿ ಈ ಬಾರಿ 3 ಜನರನ್ನ ಕಣಕ್ಕಿಳಿಸಿರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಸಹಜವಾಗಿ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದಂತಹ ಸಿಟಿ ರವಿ ಅವರಿಗೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿತ್ತು. ಆದ್ರೆ ಅದನ್ನ ಫುಲ್ಫಿಲ್ ಮಾಡಿಕೊಳ್ಳುವಂತಹ ಮತ್ತೊಂದು ಅವಕಾಶವನ್ನ ಇದೀಗ ಬಿಜೆಪಿ ವಿಧಾನ ಪರಿಷತ್ ಮೂಲಕ ಕೊಟ್ಟಂತೆ ಕಾಣ್ತದೆ. ಇನ್ನು ಹಾಲಿ ಪರಿಷತ್ ಸದಸ್ಯರಾಗಿದ್ದಂತಹ ರವಿಕುಮಾರ್ ಅವರಿಗೆ ಮತ್ತೊಮ್ಮೆ ಮುಂದುವರಿಸುವಂತಹ ಕೆಲಸವನ್ನು ಕೂಡ ಇದೀಗ ಬಿಜೆಪಿ ಮಾಡದಂತೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಇದ್ದಂತಹ ಬಹುತೇಕ ಆಕಾಂಕ್ಷಿಗಳೇನಿದ್ರು ಕೆಲವೊಂದಿಷ್ಟು ಕಾರ್ಯಕರ್ತರುಗಳಿಗೆ ಮಣೆಯನ್ನ ಹಾಕುತ್ತೆ ಅನ್ನುವಂಥದ್ದು ಹೇಳಾಗ್ತದೆ. ಆದ್ರೆ ಅತಿ ಹೆಚ್ಚು ವರ್ಷಗಳ ಕಾಲ ಪಕ್ಷದಲ್ಲಿ ದುಡಿದವರಿಗೆ ಎಂಜಿ ಮೂಳೆ ಅವರಿಗೆ ಮಣೆ ಹಾಕುವ ಮುಖಾಂತರವಾಗಿ ಮತ್ತೊಂದು ಸಂದೇಶವನ್ನ ಬಿಜೆಪಿ ಇದೀಗ ವಿಧಾನ ಪರಿಷತ್ ಅಭ್ಯರ್ಥಿಗಳ ಪಟ್ಟಿಯ ಮುಖಾಂತರ ಕೊಟ್ಟಂತೆ ಕಾಣ್ತಿದೆ. ಪೂರ್ಣಿಮಾ.